ಇವಾಗ ನಿಮ್ಮ ನ್ಯೂಸ್ ಪೇಪರ್ ಇರುತ್ತಲ್ಲ ಎಡಿಷನ್, ಆ ತರ ಎವ್ರಿ ಇಯರ್ ಅಲ್ಟ್ರಾ ಮ್ಯಾರಥಾನ್ ನಡೆಯುತ್ತೆ. ಸೆಪ್ಟೆಂಬರ್ ಅಲ್ಲಿ ನಮಗೆ ಬಂದು ಒಂದು 5K 10K ಮತ್ತೆ 21K ಮಾತ್ರ ಇಡಬೇಕು ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವೆಲ್ಲ ಶಾರ್ಟ್ ನೋಟಿಸ್ ಅಲ್ಲಿ ಇಂಟಿಮೇಟ್ ಮಾಡಿದ ತಕ್ಷಣ ನಾವು ಬಂದು ಸೇರಿದ್ದೀರಾ ಒಂದು ಪ್ರೆಸ್ ಮೀಟ್ಗೆ. ಇದು ಪ್ರೆಸ್ ಮೀಟ್ ಅಂದ್ರೆ ಯಾವ್ದು ದೊಡ್ಡ ಸಬ್ಜೆಕ್ಟ್ ಇಲ್ಲ. ನಾನು ಒಂದು ಥ್ಯಾಂಕ್ಸ್ ಇರಬೇಕು. ಈ KF ಅಲ್ಟ್ರಾ ಫಸ್ಟ್ ಎಡಿಷನ್ ನಾವು ಬರೀ ಒಂದು 20 ದಿವಸದಲ್ಲಿ ಆಯೋಜಿಸಿ ಅದನ್ನು ನಿನ್ನೆ ಸಕ್ಸಸ್ಫುಲ್ ಆಗಿ ಈವೆಂಟ್ ಕಂಪ್ಲೀಟ್ ಆಗಿದೆ. ಅದಕ್ಕೆ ಬೆಸ್ಟ್ ಟೀಮ್ ವತಿಯಿಂದ ಯಾರ್ಯಾರು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಗೊತ್ತಿದ್ದು ಗೊತ್ತಿಲ್ಲದನೋ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ರಿಗೂ ಅನಂತ ಧನ್ಯವಾದಗಳನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ತರ ಒಂದು ದೊಡ್ಡ ಈವೆಂಟು ಯೂಶಲ್ ಆಗಿ ಬೆಂಗಳೂರು ಇಲ್ಲ ಚೆನ್ನೈ ಕೊಚ್ಚಿನು ಎಲ್ಲಿ ನಡೆದ್ರು ಕೂಡ ರಿಜಿಸ್ಟ್ರೇಷನ್ ಮತ್ತೆ ಪ್ಲಾನಿಂಗು ಎಕ್ಸಿಕ್ಯೂಷನ್ ಹೆಂಗಿರ್ಬೇಕಂತ ಒಂದು 6 ತಿಂಗಳ ಮುಂಚೆಯಿಂದಲೇ ಶುರು ಮಾಡ್ತಾರೆ. ಆ ಈವೆಂಟು ರಿಜಿಸ್ಟ್ರೇಷನ್ ಕೂಡ 6 months ಬಿಫೋರ್ ಶುರು ಮಾಡಿ ಆಲ್ಮೋಸ್ಟ್ ಈವೆಂಟ್ 1 week ಬಿಫೋರ್ ತನಕ ರಿಜಿಸ್ಟ್ರೇಷನ್ ಓಪನ್ ಇಟ್ಟಿರ್ತಾರೆ. ನಮಗೆ ಸಿಕ್ಕಿದಂತ ಶಾರ್ಟ್ ಟೈಮಲ್ಲಿ ಕೂಡ ಅನೇಕ ಜನ ಇದನ್ನು ರಿಜಿಸ್ಟರ್ ಮಾಡಿ ಹತ್ರ 2800 ಜನ ನಿನ್ನೆ ಓಡಿದ್ದಾರೆ. 2800 ಜನ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ ಲೆಕ್ಕ ನಮಗೆ ಆ ಮೆಡಲ್ಸ್ ಡಿಸ್ಟ್ರಿಬ್ಯೂಟ್ ಆದ್ಮೇಲೆ ನಮ್ಗೆ ಆ ಲೆಕ್ಕ ಸಿಗುತ್ತೆ. ನಾವು ಆಕ್ಚುಲ್ ಆಗಿ ಇನಿಷಿಯಲ್ ಪ್ರಿಪರೇಷನ್ ಮಾಡಿದ್ದು 2000ಕ್ಕೆ. 8ನೇ ತಾರೀಕು ಆ ರಿಜಿಸ್ಟ್ರೇಷನ್ ಕ್ಲೋಸ್ ಆದ್ಮೇಲೆ ಕೂಡ ಅನೇಕ ಕಡೆಗಳಿಂದ ನಮ್ಗೆ ಫೋನ್ ಮೂಲಕ ಮೆಸೇಜ್ ಮೂಲಕ ಕ್ಲೋಸ್ ಆಗಿದೆ ನಮ್ಗೆ ಆಪರ್ಚುನಿಟಿ ಕೊಡಿ ಅಂತ ಕೇಳಿದಾಗ ಇನ್ನೊಂದು 500 ಜನ ಮಾಡಿದ್ವಿ. ಮತ್ತೆ ಶನಿವಾರ ಕೆಲವರಿಗೆ ಎಲ್ಲಾ ಕ್ಯಾಟಗಿರಿಯಲ್ಲೂ ಒಂದು 50 ಅಂತ ಒಂದು 300 ಆಕ್ಟಿವೇಟ್ ಮಾಡಿದ್ವಿ. ಸೊ ಆ 2800 ಪಾರ್ಟಿಸಿಪೇಷನ್ 100% ಆಗಿದೆ. ಎಲ್ಲ ರನ್ನರ್ಸು ತುಂಬಾ ಖುಷಿ ಪಟ್ಟಿದ್ದಾರೆ. ಬೆಳಗ್ಗೆ ನಾನು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ವಾಟ್ಸಪ್ ಮೂಲಕ ಎಲ್ಲಿ ನೋಡಿದ್ರು KF ಅಲ್ಟ್ರಾ ಹರಿತಾ ಇದೆ. ಸೊ ಇದೊಂದು ನಿಮ್ಮೆಯ ವಿಷಯ. ನನ್ನ ಉದ್ದೇಶ, ನಮ್ಮ ಬೆಸ್ಟ್ ತಂಡದ ಉದ್ದೇಶ ಏನಿತ್ತಂದ್ರೆ ಈ ಒಂದು ಈವೆಂಟ್ KF ಅಲ್ಲಿ ಎಕ್ಸಿಕ್ಯೂಟ್ ಮಾಡಿ KF ಅನ್ನ ಹೆಸರು ನಮ್ಮೆಲ್ಲ ಇಂಡಿಯಾ ಪೂರ್ತಿ ರೀಚ್ ಆಗಬೇಕು. KF ಅಲ್ಲಿ ಈ ತರ ಒಂದು ಒಳ್ಳೆ ಈವೆಂಟ್ ಆಗುತ್ತೆ. KF ಜನ ಹೆಂಗ ಮ್ಯಾರಥಾನ್ಗೆ ಸ್ಪಂದಿಸ್ತಾರೆ, ಮತ್ತೆ KF ಅಲ್ಲಿರೋ ಜಾಗಗಳು, ಮೈನಿಂಗ್ ಏರಿಯಾಗಳು, ಮತ್ತೆ ಹೆರಿಟೇಜ್ ಜಾಗಗಳು ಅದನ್ನೆಲ್ಲ ಕವರ್ ಮಾಡಬೇಕ ಉದ್ದೇಶದಿಂದ ನಾವು ಮಾಡಿದ್ವಿ. ಅದು ಸಕ್ಸಸ್ಫುಲ್ ಆಗಿದೆ. ಇದ್ರೂ ಕೂಡ ಎಲ್ಲೋ ಕೊರತೆ ಆಗಿರುತ್ತೆ. ಫಸ್ಟ್ ಎಡಿಷನ್ ರೂಟ್ ಪ್ಲಾನಿಂಗ್ ಇಂದ ಹಿಡಿದು ರೂಟ್ ಮ್ಯಾಪ್ ಇಂದ ಹಿಡಿದು ಎಲ್ಲ ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿದೆ. ಅಲ್ಲಿ ಸ್ವಲ್ಪ ಇಶ್ಯೂಸ್ ಆಗುತ್ತೆ. ಇದು ಜನರಲ್ ಆಗಿ ಎಲ್ಲ ಈವೆಂಟ್ ಅಲ್ಲಿ ಆಗುತ್ತೆ. ಬಟ್ ನಮ್ಮ ಪ್ರಕಾರ 90% ಯಾವುದೊಂದು ಕೊರತೆ ಇಲ್ಲದೆ ಆಗಿದೆ. ಅದೇ ತರ ಇಂಜುರಿನೂ ಯಾರು ಇಂಜುರಿ ಆಗಿಲ್ಲ. ಕೆಲವರಿಗೆ ಫೆಟಿಗ್ ಆಯ್ತು. ಒಂದು 3 ಕಡೆ ಮಾತ್ರನೇ ಆತರ ಆಯ್ತು. 3 ಕಡೆನೂ ಇಮಿಡಿಯೇಟ್ ಆಗಿ ನಾವು ಆಂಬುಲೆನ್ಸ್ ಕಳಿಸಿ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಅವ್ರಿಗೆ ಏನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಮಾಡಿ ಅವರು ಸುರಕ್ಷಿತವಾಗಿ ಅವರು ಹೋಗಿದ್ದಾರೆ. ನಾನು ಮೇನ್ ಸ್ಪಾನ್ಸರ್ಸು ನಮ್ಮ TKR ಫೌಂಡೇಶನ್ಸು ಕಿರಣ್ ರೆಡ್ಡಿ ಸರ್ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ತರ ಭಾಗೀರಥಿ ಗ್ರೂಪ್ಸ್ ಅದು KGF ಇಂದ ಹೋಗಿ ನಮ್ಮ ಅಣ್ಣಂದಿರು ಮಹೇಶಣ್ಣ ಮತ್ತೆ ನೀಲಣ್ಣ ಬಬ್ಲಣ್ಣ ಇವರು ನಮ್ಗೆ ಕೈ ಜೋಡಿಸಿ ಅವ್ರ ಕೈಲಾದಷ್ಟು ಒಂದು ಸಹಾಯ ಮಾಡಿದ್ರು. ಅವ್ರಿಗೂ ತಮ್ಮ ಮೂಲಕ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮೇಯ್ನ್ ಆಗಿ ನಮ್ಮ DC ಅವರು ಬರಬೇಕಾಗಿತ್ತು. 8:30 ಬರ್ತೀನಿ ಅಂತ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಕಾರಣಾಂತರ ಬಂದಿಲ್ಲ. ನಾವು ಅವ್ರಿಗೆ ವಾಪಸ್ ಮಾಡೋಕ್ಕಾಗಿಲ್ಲ. ನಾನು ಅವ್ರಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ DC ಅವರ ಅಂಡರಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದೇ ತರ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಅಂಡರ್ ದ ಲೀಡರ್ಶಿಪ್ ಆಫ್ ಆನರಬಲ್ MLA ರೂಪಾ ಅವರ ಮೂಲಕ ಅದು ತಹಸೀಲ್ದಾರ್ ಆಗಲಿ, ಮುನ್ಸಿಪಲ್ ಕಮಿಷನರ್ ಆಗಲಿ, ಅಥ್ಲೆಟಿಕ್ಸ್ ಅಸೋಸಿಯೇಷನ್ಗಳಾಗಲಿ, ಟೀಚರ್ಸ್ ಅಸೋಸಿಯೇಷನ್ ನರಸಿಂಹಮೂರ್ತಿ ಆಗಲಿ, PT ಮಾಸ್ಟರ್ ಬಾಬು ಅವರ ತಂಡ ಆಗಲಿ, ಎಲ್ಲರೂ ಇದನ್ನು ಕೋಆಪರೇಟ್ ಮಾಡಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಅವ್ರಿಗೂ ಅನ್ನಂತ ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಅದು ಇಲ್ಲದೆ KGF ಅಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ 399 ಫೀಸ್ ಅಂತ ಇಟ್ವಿ. ಅವಾಗ MLA ಅವ್ರ ನೇತೃತ್ವ ಮೂಲಕ ಒಂದು ಪೂರ್ವಭಾವಿ ಸಭೆ ನಡೀತು. ಅವಾಗ MLA ಅವ್ರು ಮನವಿ ಮಾಡಿದ್ರು KGF ಅಲ್ಲಿ ಅಷ್ಟು ಕಾಸ್ಟ್ ಇಡಬೇಡ್ರಿ, KF ಜನರಿಗೆ ಸ್ಟೂಡೆಂಟ್ಸ್ಗೆಲ್ಲ ಸ್ವಲ್ಪ ನಾವು ಕಡಿಮೆ ಮಾಡಬೇಕು, ಕಡಿಮೆ ಮಾಡಿದ್ರೆ ಹೆಚ್ಚು ಪಾರ್ಟಿಸಿಪೇಷನ್ ಆಗುತ್ತೆ, ಎಷ್ಟಾಗುತ್ತೋ ಅಷ್ಟು ಡಿಸ್ಕೌಂಟ್ ಮಾಡಿ ಅಂತ ಕೇಳಿದ್ರು. ಅದಾದ್ಮೇಲೆ ನಾನು ಸ್ವಲ್ಪ ನನ್ನ ವೆಲ್ ವಿಶಸ್ KGF ಅಲ್ಲಿ ಫೋನ್ ಮುಖಾಂತರ ತುಂಬಾ ಜನಗೆ ನಾನು ಸಂಪರ್ಕ ಮಾಡಿದಾಗ ಅವ್ರವ್ರ ಕೈಯಲ್ಲಾದಷ್ಟು ಸಹಾಯ ಮಾಡುದು, ಅನ್ನದಾನ ಮಾಡಿದ್ದಾರೆ ನಮ್ಮ ಟ್ರಸ್ಟ್ಗೆ. ಅದರಿಂದ ಏನು ಮಾಡಿದ್ವಿ, ಆ 399 ಅನ್ನು 100 rupees ಮಾತ್ರ ಮಾಡಿದ್ವಿ ಆ ರಿಜಿಸ್ಟ್ರೇಷನ್ ಅನ್ನ. ಆ 100 rupees ರಿಜಿಸ್ಟ್ರೇಷನ್ ನಮ್ಗೆ ಈ ನರಸಿಂಹಮೂರ್ತಿ ಮತ್ತೆ ಬಾಬು ಸರ್ ಮೂಲಕ 1000 ಜನ ಬಂತು.
ಅದಿಲ್ಲದೆ KGF ರನ್ನರ್ಸ್ ಅಂತ ಒಂದು ಗ್ರೂಪ್ ಇತ್ತು, ನಮ್ಮದೇ KGF ರನ್ನಿಂಗ್ ಟೀಮು. ಅವ್ರ ಮೂಲಕ ನಾವು ಒಂದು 300 ಜನ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ಆ ಒಂದು ಫೀಸನ್ನು ಕಡಿಮೆ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಸಹಾಯ ಮಾಡದಂತ ಫಸ್ಟ್ ನಮ್ಮ ಉರ್ಗೆಂಪೇಟಿಂದ ಸುರೇಶ್ ಅಂತ ಅವರೇ ಫಸ್ಟ್ ನಮ್ಗೆ ಈ ರನ್ನರ್ಸ್ಗೆ ಫೀಸ್ ಅದೇನಿದೆ ಡಿಸ್ಕೌಂಟ್ ನನ್ಗೆ ಮಾಡ್ಬೇಕಂತ ಮಾಡಿ ನನ್ ಕೇಳೋದಷ್ಟು ಕೊಡ್ತೀನಿ ಅಂತ ಅವರು ನಮ್ಗೆ ಸಹಾಯ ಮಾಡಿದ್ರು. ಮತ್ತೆ ನವೀನ್ ರಾಮನು ವಾಲಂಟಿಯರ್ ಆಗಿ ಬಂದು ಏನ್ ಮಾಡ್ಬೇಕು ಅಂತ ಕೇಳಿ ಅವರು ಒಂದು ಸಹಾಯ ಮಾಡಿದ್ರು. ಮತ್ತೆ ನಮ್ಮ ಬಂಗಾರಪೇಟ್ ಮಹೇಶ್ ಅವರು ಆ ಗ್ರೌಂಡ್ ಅಲ್ಲಿ ಹಾಕಿದ್ದ ಪಂಡಾಲ್ ಅದರಲ್ಲಿ ಅವ್ರದ್ದು ಒಂದು ಭಾಗ ನಂದು ಇರ್ಲಿ ಅಂತ ಪಾರ್ಟ್ ಆಫ್ ದ ಇದ್ರು, ಅವರು ಒಪ್ಕೊಂಡು ಅವರು ಸಹಾಯ ಮಾಡಿದ್ರು. ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಇದೀವಿ. ಮತ್ತೆ ವಾಟರ್ ಮತ್ತೆ ಹಣ ಸಹಾಯ ನಮ್ಮ ಬುಜಿ ನಾಯ್ಡು ಅವರು ಮಾಡಿದ್ರು, ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ನಮ್ಮ ಶೇಖರು ಡೇ 1 ನಾವು ಪ್ಲಾನ್ ಮಾಡಿ KF ಅಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು ಅಂತ ಮೀಟಿಂಗ್ ಆದಾಗಿಂದ ಜೊತೆಗಿದ್ದು ಎಲ್ಲಾ ತರ ಸಪೋರ್ಟ್. ಮೊನ್ನೆ ನೈಟ್ ಪಾಪ 3 ಗಂಟೆ ತನಕ ನಮ್ ಜೊತೆ ಇತ್ತು, ನಿನ್ನೆ ಫುಲ್ ಡೇ ಇತ್ತು. ಶೇಖರು ಮತ್ತೆ ರಿಲಯನ್ಸ್ ಸತೀಶು ಎಲ್ಲ ಜೊತೆಗಿದ್ದು ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದೇ ತರ ಬಂದು ನಮ್ಮ ಆಂಡರ್ಸನ್ ಬೆಟ್ಟದ ವೆಂಕಟೇಶ್ ಮತ್ತೆ ಲೋಕೇಶ್ ಇಬ್ರು ನಮ್ಮ ಸ್ನೇಹಿತರು, ಅವರು ಒಂದು ಈ ಪಾರ್ಟಿಸಿಪೇಷನ್ ಫೀಸ್ಗೆ ರಿಡ್ಯೂಸ್ ಮಾಡಿ ಪಾರ್ಟಿಸಿಪೇಷನ್ ಮಾಡಕ್ಕೆ ಅವರು ಸ್ವಲ್ಪ ಸಹಾಯ ಮಾಡಿದ್ರು, ಅವ್ರಿಗೆ ಅನ್ನೋದು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇದ್ರಲ್ಲೆಲ್ಲ ಏನಂದ್ರೆ ಮೇಯ್ನ್ ಆಗಿ ಮೊಮೆಂಟಸ್ ಸ್ಟೇಜ್ ಮೇಲೆ ನಾವು ಏನೋ ವಿನ್ನರ್ಸ್ಗೆ ರನ್ನರ್ಸ್ ಮೊಮೆಂಟಸ್ ಎಲ್ಲ ಕೊಡ್ತೀವೋ ಆ ಮೊಮೆಂಟಸ್ ಎಲ್ಲ ಬಂದು ನಮ್ಮ ನೂರಿ ಇನ್ಸ್ಟಿಟ್ಯೂಟ್ ಅದ ಶಾಹಿದ್ ಅವ್ರು ಸ್ಪಾನ್ಸರ್ ಮಾಡಿದ್ರು, ಅವ್ರಿಗೂ ನಾನು ಅನಂತ ಧನ್ಯವಾದ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಇದೆಲ್ಲದಕ್ಕಿಂತ ತುಂಬಾ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ನಾನು ಒಂದು MLA ಅವರಿಗೆ, ಮತ್ತೆ ಎರಡನೇದು KGF SP ನಮ್ಮ ರಜಪೂತ್ ಸರ್, ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಶಿಸ್ತಾಗಿ ಯಾವುದೋ ಒಂದು ಅನಾಹುತ ಇಲ್ಲದೆ ಈ ಒಂದು ಈವೆಂಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಬಂದು 10ನೇ ತಾರೀಕು ಬೆಳಗ್ಗೆ 9:30 ಸಂಜೆ 8 ಗಂಟೆ ತನಕ ನಮ್ಮ DSP ಸಾರ್ ಲಕ್ಷ್ಮಯ್ಯ ಸಾರು, 3 ಸರ್ಕಲ್ ಇನ್ಸ್ಪೆಕ್ಟರ್ ಹರೀಶ್ ಆಗ್ಲಿ, ಜಗದೀಶ್ ಸರ್ ಆಗ್ಲಿ, ಮತ್ತೆ ಅನಿಲ್ ಅವರು ಎಲ್ಲಾ ರೂಟು 70 ಕಿಲೋಮೀಟರ್ಸ್ ರೂಟು, 50 ಕಿಲೋಮೀಟರ್ಸ್ ರೂಟು, 25 ಕಿಲೋಮೀಟರ್ಸ್ ರೂಟು, 12.5 ಇನ್ಕ್ಲೂಡಿಂಗ್ 3.5 ಎಲ್ಲಾ ಕಡೆನೂ ವಿಸಿಟ್ ಮಾಡಿ ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿಗಳು ಇರಬೇಕು, ಎಲ್ಲೆಲ್ಲಿ ಗೈಡೆನ್ಸ್ ಇರಬೇಕು ಅಂತ ಅವ್ರು ಪ್ಲಾನ್ ಮಾಡಿ ಸುಮಾರು ಹತ್ರ 300ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ಎಕ್ಸಿಕ್ಯೂಟ್ ಮಾಡಿ, ಎಸ್ಪೆಷಲಿ ಏನಂದ್ರೆ ಲೇಡೀಸ್ ರನ್ನರ್ಸ್ಗೆ ಅವರು ಜೊತೆಗೇನೆ ಒಂದು ವೆಹಿಕಲ್, ಮುಂದೆ ಒಂದು ವೆಹಿಕಲ್, ಹಿಂದೆ ಒಂದು ವೆಹಿಕಲ್, ಪೊಲೀಸ್ ವೆಹಿಕಲ್ ಇದ್ದು ಕರ್ಕೊಂಡ್ಬಂದು ಮುನ್ಸಿಪಾಲಿಟಿ ರೀಚ್ ಆಗೋ ತನಕ ಅವರು ಸೆಕ್ಯೂರಿಟಿ ಮತ್ತೆ ಸೇಫ್ಟಿಯಿಂದ ತಗೊಂಡ್ಬಂದಾರೆ. ಇದನ್ನು ನನಗೆ ವಾಟ್ಸಪ್ ಮೂಲಕನೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ತುಂಬಾ ರನ್ನರ್ಸ್ ಹಾಕಿದ್ದಾರೆ. ಇವಾಗ ತನಕ ಹಿಸ್ಟ್ರಿಯಲ್ಲಿ ಯಾವ ಒಂದು ಈವೆಂಟ್ ಅಲ್ಲೂ ಇಷ್ಟೊಂದು ಭದ್ರತೆಯಿಂದ ರನ್ನರ್ಸ್ಗೆ ಸುರಕ್ಷತೆಯಿಂದ ಸಪೋರ್ಟ್ ಕೊಟ್ಟಿದ್ದು ಎಲ್ಲೂ ಇಲ್ಲ. KGF ಅಲ್ಲಿ ಆಗಿದೆ, ತುಂಬಾ ಒಳ್ಳೆದಾಗ ಆಶಿಸ್ರ ನಮ್ಮ ಮೂಲಕ ತಾವು ಎಲ್ಲ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ. ಸೊ ಅವರೆಲ್ಲ ರನ್ನರ್ಸ್ ಪರವಾಗೂ ನಮ್ಮ ತಂಡದ ಪರವಾಗಿ ನಾವು ಪೊಲೀಸ್ ಅವರಿಗೆ ಅನಂತ ಧನ್ಯವಾದಗಳು. SP ಇಂದ ಹಿಡಿದು ಲಾಸ್ಟ್ ಕಾನ್ಸ್ಟೇಬಲ್ ತನಕ ಯಾರು ಇನ್ವಾಲ್ವ್ ಆಗಿದ್ರು ಎಲ್ರಿಗೂ ನಾನು ತಮ್ಮ ಮೂಲಕ, ನಾನು ಇಂಡಿವಿಜುವಲ್ ಆಗಿ ಹೇಳಕ್ಕಾಗಿಲ್ಲ ಅಂತ ತಮ್ಮ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಅದೇ ತರ ನಮ್ಮ ಮುನ್ಸಿಪಲ್ ಕಮಿಷನರು ಮತ್ತೆ ಇಂಜಿನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗ್ಲಿ, AWಗಳಾಗ್ಲಿ ಆ ಗ್ರೌಂಡ್ ಅನ್ನು ಅಷ್ಟು ಶಿಸ್ತಾಗಿ ರೆಡಿ ಮಾಡಿ ಕೊಟ್ರು ನಮ್ಗೆ. ಆ ಸ್ಟಾಫು ಹತ್ರ ಹರೀಶ್ ಅನ್ನೋ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಜೊತೆನೆ ಒಂದು 3 days ಇದ್ದು ಆ ಟಾಯ್ಲೆಟ್ಗಳಾಗ್ಲಿ, ಗ್ರೌಂಡ್ಗಳಾಗ್ಲಿ, ಮತ್ತೆ ರೂಟ್ಗಳಲ್ಲಿ ಎಲ್ಲೆಲ್ಲಿ ಗಾರ್ಬೇಜ್ ಇದೆಯೋ ಅಂತ ಗೌರಿ ಆ ಹೆಲ್ತ್ ಇನ್ಸ್ಪೆಕ್ಟರ್ ಹರೀಶ್ ಎಲ್ಲರೂ ಇನ್ವಾಲ್ವ್ ಆಗಿ ಹೋಗೋ ಕಡೆಲ್ಲ ಗಾರ್ಬೇಜ್ ಯಾವ್ದು ಇರಬಾರ್ದು ಅಂತ ಹೇಳೋದಕ್ಕೆ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲಾ ರೂಟಲ್ಲೂ ಗಾರ್ಬೇಜ್ ಕ್ಲಿಯರೆನ್ಸ್ ಮಾಡಿಕೊಟ್ರು. ಯಾಕಂದ್ರೆ ರನ್ನರ್ಸ್ ಬರ್ತಾರೆ, ಅದು ಚೆನ್ನಾಗಿ ಕೇರ್ ಕಾಣಿಸ್ಬೇಕಂತ ಹೇಳಿದೆ. ಅವರು ಕಂಪ್ಲೀಟ್ ಕೋಆಪರೇಷನ್ ಕೊಟ್ಟರು, ಅವ್ರಿಗೂ ಅನ್ನಂತ ಧನ್ಯವಾದಗಳು ಹೇಳ್ತಾ, ಈ ಒಂದು ಈವೆಂಟ್ ಇಷ್ಟು ಸಕ್ಸಸ್ಫುಲ್ ಆಗಿ ಜನರಿಗೆ ರೀಚ್ ಆಗಬೇಕು, ಇದು ಆಗ್ತಾ ಇದೆ. ಈ ತರ 12ನೇ ತಾರೀಕು ನಡೀತದೆ ಅಂತ ಪಬ್ಲಿಷ್ ನಾವು ಎಷ್ಟೇ ಮಾಡಿದ್ರು ಕೂಡ ತಮ್ಮ ಮೂಲಕ, ತಮ್ಮ ಮೀಡಿಯಾ ಮತ್ತೆ ಯೂಟ್ಯೂಬ್ ಮೂಲಕನೇ ಅದು ತುಂಬಾ ಜನಕ್ಕೆ ರೀಚ್ ಆಯ್ತು. ಅದು ರಿಜಿಸ್ಟ್ರೇಷನ್ ಹತ್ರ ನನಗೆ ಶನಿವಾರ ಒಂದು 2,000 ಜನರನ್ನ ನಾವು ವಾಪಸ್ ಕಳಿಸಿದ್ವಿ. ರಿಜಿಸ್ಟ್ರೇಷನ್ ಆಗಲ್ಲ ಅಂತ ಸ್ಪಾಟ್ಗೆ ಬಂದ್ರು. ಅಷ್ಟು ಈವೆಂಟ್ ಸಕ್ಸಸ್ ಆಗಿ ಜನರಿಗೆ ಅಟ್ಲೀಸ್ಟ್ ರೀಚ್ ಆಗಿದೆ ಅಂದ್ರೆ ಅದು ಈ ಮೀಡಿಯಾನೇ, ಈ KF ಮೀಡಿಯಾ ಮತ್ತೆ ಕೋಲಾರ ಮೀಡಿಯಾಕ್ಕೆ ತಮ್ಮ ಮೂಲಕ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇನ್ನು ಯಾರನ್ನು ಬಿಟ್ಟಿದ್ರು, ಯಾರು ಸಪೋರ್ಟ್ ಮಾಡಿ ನನ್ನ ಹೇಳೋದು ಮಿಸ್ ಆಗಿಬಿಟ್ಟಿದ್ರೆ ನಾನು ತಮ್ಮ ಮೂಲಕ ಅವ್ರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತೆ ಅದೇ ತರ ನಮ್ಮ ಸುರೇಶ್ ಸರ್ ಹಾಸ್ಪಿಟಲ್ ಅವರು ಆಂಬ್ಯುಲೆನ್ಸ್ ಕೊಟ್ಟು ಮತ್ತೆ ಸ್ಟಾಫ್ ಸಪೋರ್ಟ್ ಕೊಟ್ಟು ಅಲ್ಲಿ ಒಂದು ಡಾಕ್ಟರ್ ಮತ್ತೆ ತಂಡ ಆಂಬ್ಯುಲೆನ್ಸ್ 70 ಕಿಲೋಮೀಟರ್ನು ತಿರ್ಗಾಡ್ತಾ ಇತ್ತು. ಕರೆಕ್ಟ್ ಆಗಿ ಅಲ್ಲಿ ಒಬ್ರು ಫೇಂಟ್ ಆಗಿದ್ರು ಬೇತ್ಮಂಗ್ಲಕ್ಕೆ, ಹೇಳಿದ 5 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ರೀಚ್ ಆಗಿ ಅವ್ನು ಕರ್ಕೊಂಡ್ಬಂದು ಫಸ್ಟ್ ಏಡ್ ಕೊಟ್ವಿ. ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಶಾಹಿದ್ ಅವರ ನೂರಿ ಇನ್ಸ್ಟಿಟ್ಯೂಟ್ ಅಂತಾನು ಒಂದು 15 ಜನ ನರ್ಸಸ್ಗಳನ್ನು ಅಲ್ಲಲ್ಲಿ ಹೈಡ್ರೇಷನ್ ಪಾಯಿಂಟ್ ಅಲ್ಲಿ ಆಗ್ಲಿ
ಮತ್ತೆ ವೆನ್ಯೂಲ್ಲಿ ಅವರು ಡೆಪ್ಯೂಟಿ ಮಾಡಿದ್ರು. ಅವ್ರಿಗೂ ನಾನು ನಿಮ್ಮ ಮೂಲಕ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಬೆಂಗಳೂರು ಸುತ್ತಮುತ್ತ ಮಾಡಿದೀವಿ ಸರ್. ಅದು ಹೈಯೆಸ್ಟ್ ನಾವು 10K ಮಾಡಿರೋದು, 5K ಮತ್ತೆ 10K, ಬಿಯಾಂಡ್ ದಟ್ ಎಲ್ಲೂ ಮಾಡಿಲ್ಲ. ನಾವು ನಮ್ಮ ಟೀಮಲ್ಲಿ ಬೆಸ್ಟ್ ಅಲ್ಲಿ ನಾನಾಗ್ಲಿ, ರಾಜನ್ ಆಗ್ಲಿ, ಪ್ರಸೀತು, ನವೀನು, ಡಾಕ್ಟರ್ ಲಕ್ಷ್ಮಿ ಮತ್ತೆ ಡಾಕ್ಟರ್ ಬಕ್ಸ್ಕರ್, ನಾವೇ ಬಂದು ಆ ಟ್ರಸ್ಟ್ ಟೀಮ್ ಮೆಂಬರ್ಸ್. ಸೊ ನಾವೆಲ್ಲ ಬಂದು ಮಾರ್ಚ್ ಅಲ್ಲೇ ಒಂದು ಡಿಸಿಷನ್ ತಗೊಂಡ್ವಿ, ಬಿಯಾಂಡ್ 10K ಮಾಡಬೇಕು. ಅದಕ್ಕೆ ಸಿಟಿಯಲ್ಲಿ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ನಮಗೆ ಪರ್ಮಿಷನ್ ಇತ್ಯಾದಿ ಅದಕ್ಕೇನೆ 20-30 ಲಕ್ಷ ಚಾರ್ಜ್ ಮಾಡ್ತಾರೆ. ಕಂಠೀರವ ಸ್ಟೇಡಿಯಂ ಅಲ್ಲಿ ಸ್ಟಾರ್ಟ್ ಮಾಡಿ ಎಂಟರ್ ಮಾಡ್ಬೇಕಂದ್ರೆ 2 ದಿವಸಕ್ಕೆ ಕಂಠೀರವ ಸ್ಟೇಡಿಯಂ 50 ಲಕ್ಷ ಚಾರ್ಜ್ ಮಾಡ್ತಾರೆ. ಸೊ ನಾವು ಡಿಸೈಡ್ ಮಾಡಿದೀವಿ ನಮ್ಗೆ ಅಷ್ಟು ಖರ್ಚು ಮಾಡಕ್ಕೆ, ಯಾಕಂದ್ರೆ ನಾವು ಅಷ್ಟು ಚಾರ್ಜ್ ಮಾಡ್ಬೋದು. ಬೇರೆ ಈವೆಂಟ್ ಎಲ್ಲ ಬಂದು 8,000 6,000, ಬರೀ 10Kಗೆ 1,800 ರೂಪಾಯಿನೂ ಚಾರ್ಜ್ ಮಾಡ್ತಾರೆ. ನಮ್ಮಲ್ಲಿ ನೋಡಿದ್ರೆ ನಾವು ಒಂದಲ್ಲ 399, 499 ಹಂಗೆ ಅಷ್ಟೇ ಇಟ್ವಿ. ಸೊ ಅದರಿಂದ ನಾವು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡೋಣ, ನಮಗೆ ಖರ್ಚು ಕಡಿಮೆ ಆಗುತ್ತೆ. ಬೆಂಗಳೂರಿಂದ ಹತ್ರ ಪಾರ್ಟಿಸಿಪೇಟ್ ಮಾಡ್ಬೋದು ಅಂದಾಗ ಸರಿ 21 ಕಿಲೋಮೀಟರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಅವಾಗ ಇಲ್ಲ ತಂಡ ಇಟ್ಕೊಂಡು ಅಲ್ಟ್ರಾ ಮಾಡೋಣ, ಯಾಕಂದ್ರೆ ಅಲ್ಟ್ರಾ ಎಲ್ಲರೂ 5 ಕಿಲೋಮೀಟರ್ 10 ಕಿಲೋಮೀಟರ್ ಈ ನಡುವೆ ಬಂದು ಕಾಸಸ್ಗೋಸ್ಕರ ಮಾಡ್ತಾರೆ. ಕಾಸಸ್ ಅಂದ್ರೆ ಕ್ಯಾನ್ಸರ್ ಇರಲಿ, ನೋ ಡ್ರಗ್ಸ್ ಇರಲಿ, ಲೆಪ್ರಸಿ, ಇದಕ್ಕೆಲ್ಲ ಮಾಡ್ಕೊಂಡು ಬರ್ತಾರೆ. ಅದು ತುಂಬಾ ನಡೀತಾ ಇದೆ. ನಾವು ಒಂದು ಅಲ್ಟ್ರಾ ಮಾಡಿ ನಮ್ಮ ಇಂಡಿಯಾದಲ್ಲಿ ಟಾಪ್ ಅಥ್ಲೆಟ್ಸ್ ಮತ್ತೆ ರನ್ನರ್ಸ್ ಕರೆಯೋಣ ಅಂತ ಇದ್ದೆ. ಹೊಸಕೋಟೆಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಆಕ್ಚುಲ್ ಆಗಿ. ಅದಾದ್ಮೇಲೆ ನಾನು ಒಂದು 2-3 ದಿವಸ ಆದ್ಮೇಲೆ KF ಬಂದೆ. ಯಾವ್ದೋ ಒಂದು ಕಾರಣಕ್ಕೋಸ್ಕರ ಕುಪ್ಪಂಗೆ ಹೋಗ್ಬೇಕಾಗಿತ್ತು ನಾನು. ಸೊ ಕುಪ್ಪಂಗೆ ಹೋಗ್ತಾ 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 ನನ್ಗೊಂದು ಐಡಿಯಾ ಬಂತು, ಇಲ್ಲಿ ಎಷ್ಟು ಚೆನ್ನಾಗಿ ರೋಡ್ಗಳಿದೆ ಅಲ್ಲಪ್ಪ, ಇಲ್ಲೇ ಅಕ್ಕಪಕ್ಕ ಅಷ್ಟು ಗಿಡ ಮರಗಳಿದೆ, ಶೇಡ್ಸ್ ಇದೆ, ವ್ಯೂಸ್ ಚೆನ್ನಾಗಿದೆ, ಯಾಕೆ ಮಾಡಬಾರ್ದು ಅಂತ ನಾನು ವಾಪಸ್ ನಮ್ಮ ತಂಡ ಜೊತೆ ಇನ್ನೊಂದು ಮೀಟಿಂಗ್ ಕರೆದು ನಾನು ಫೋರ್ಸ್ ಮಾಡಿ, ಇಲ್ಲ ಆಲ್ರೆಡಿ ಹೊಸಕೋಟೆ ಆಗಿದೆ, ಅಲ್ಲಿನ MP ಬಂದು ಫುಲ್ ಖರ್ಚು ನನ್ನ ಕಡೆಯಿಂದ ಮಾಡ್ತೇನೆ ಅಂತ. ಯಾಕಂದ್ರೆ ರಂದೀಪ್ ಸರ್ ಅಂತ IAS ಆಫೀಸರ್, ಅವರು ನಮ್ಮ ಟ್ರಸ್ಟ್ ಅಲ್ಲಿ ಇಲ್ಲ ಅಂದ್ರೂ ಅವರು ಒಂದು ನಮ್ಮ ರನ್ನಿಂಗ್ ಕಮ್ಯುನಿಟಿಗೆ ಜೊತೆಗಿರ್ತಾರೆ. ಮತ್ತೆ ಅಕ್ಷಯ್ ಶ್ರೀಧರ್ ಅಂತ ಒಬ್ಬ ನಮ್ಮ ಫ್ರೆಂಡ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ನೆನ್ನೆ. ಸೊ ಅವರೆಲ್ಲ MP ಮೂಲಕ ಎಲ್ಲ ಇದಾಗಿ ಒಪ್ಕೊಂಡಿದೀವಿ ಅಂದಾಗ ನಾನು ಇಲ್ಲ ಏನ್ ಸಹಾಯದು ಮಾಡ್ತೀನಿ, ನಾನು ನಮ್ಮ KF ಜನರ ಹತ್ರ ನಾನು ಅಪ್ರೋಚ್ ಮಾಡ್ತೀನಿ. ಏನೂ ಆಗಿಲ್ಲ, ನನ್ನ ವೈಯಕ್ತಿಕವಾಗಿ ನಾನು ಅದಕ್ಕೆ ಏನು ಕುಂದುಕೊರತೆ ಬಂದ್ರು ಮಾನಿಟರಿ ಆಗ್ಲಿ ಇಲ್ಲ ಮ್ಯಾನ್ ಪವರ್ ಆಗ್ಲಿ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟು ಕನ್ವಿನ್ಸ್ ಮಾಡಿ KF ಮೂವ್ ಮಾಡಿದೀವಿ ನಾವು. ಸೊ ನೀವು ಕೇಳಿದ್ದಕ್ಕೆ ಬೆಂಗಳೂರು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ, ನಾನು ಪ್ರಪಂಚದಲ್ಲಿ ಎಲ್ಲೂ ಹೋದ್ರು ಕೂಡ ಸರ್, ಅಟ್ ದ ಎಂಡ್ ಆಫ್ ಡೇ ನಾನು ಟ್ರೈನಲ್ಲಿ ಬಂದ್ರೆ ಬಂಗಾರಪೇಟೆ ದಾಟ್ ಬರುವಾಗ ಖುಷಿ, ನಮ್ KF ಹತ್ರ ಬಂತು ಅಂದ್ರೆ ನಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಸೊ KGF ಅಲ್ಲಿ ಅದು ಇಂಥ ಇವೆಂಟ್ ಮಾಡಿದಕ್ಕೆ ನಿಮ್ಮ ಉತ್ತರಕ್ಕೆ ನನಗೆ ಲೈಫ್ ಲಾಂಗ್ ಮೆಮೊರಿ ಇರುತ್ತೆ, ಅದು ಲೈಫ್ ಲಾಂಗ್ ಸ್ಯಾಟಿಸ್ಫ್ಯಾಕ್ಷನ್ ಸರ್. ಅಷ್ಟೇ ಸರ್, ಅವ್ರಿಗೆ ಬೇಕಾಗಿರೋ ಮೇನ್ ಲಾಜಿಸ್ಟಿಕ್, ಸ್ಟೇ, ಫುಡ್, ಅದನ್ನ ನಾವು ಕ್ಲೀನ್ ಆಗಿ ಪ್ಲಾನ್ ಮಾಡಿದ್ವಿ. ಮತ್ತೆ ನಮ್ಮ ತಂಡದಲ್ಲಿ ನಾವೆಲ್ಲ ಮ್ಯಾರಥಾನ್, ನಾನು IAS ಓಡಿರೋದು 42 ಕಿಲೋಮೀಟರ್ ಸರ್. ಅದು 4 ಸತಿ 21-10 ಅಲ್ಲ ಸುಮಾರು ಒಂದು ನಾನು ಓಡ್ಬಿಟ್ಟಿದ್ದೀನಿ. ಬೇರೆ ನಮ್ಮ ಪ್ರಸಿದ್ಧ ಆಗ್ಲಿ, ನವೀನ್ ಆಗ್ಲಿ, ರಾಜನ್ ಆಗ್ಲಿ, ಅವರೆಲ್ಲ 100 ಕಿಲೋಮೀಟರ್ಸ್, 120, ರಾಜನ್ 176 ಓಡಿದ್ದಾರೆ. ಸೊ ಅವರ ಮೂಲಕ ನಾನು ಎಲ್ರಿಗೂ ಅಪ್ರೋಚ್ ಮಾಡಕ್ ಕೇಳಿದೆ. ಸೊ ಇಂಥ ರನ್ನರ್ಸ್ ಓಡಿರೋರು, ಎಕ್ಸ್ಪೀರಿಯನ್ಸ್ ಅವ್ರು ಕರೆದ್ರೆ ಅವರು ಸ್ವಲ್ಪ ಒಳ್ಳೆ ಈವೆಂಟ್ ಇರುತ್ತೆ ಇಲ್ಲ ಅಂತ ನಂಬಿಕೆಯಿಂದ ಅವರು ಅದಾದ್ಮೇಲೆ ನಾವು ರೂಟ್ ಮ್ಯಾಪ್ ಆಗ್ಲಿ KGF ನ ಎಲ್ಲ ಡೀಟೇಲ್ಸ್ ಕೊಟ್ಟ ಮೇಲೆ, ಸೊ ನಿನ್ನೆ ತಾವು ನೋಡಿರ್ಬೋದು ಏಷ್ಯನ್ ಅಥ್ಲೆಟಿಕ್ ಗೋಲ್ಡ್ ಮೆಡಲಿಸ್ಟ್ ಆಗ್ಲಿ, ಸಿಲ್ವರ್ ಮೆಡಲಿಸ್ಟ್ ಮತ್ತೆ ಬ್ರಾನ್ಸ್ ಮೆಡಲಿಸ್ಟ್ 3 ಜನನು ಪಾಲ್ಗೊಂಡ್ರು. ಮತ್ತೆ ಅಶ್ವಿನಿ ಅಂತ ಟಾಪ್ ರನ್ನರ್ ಇನ್ ಇಂಡಿಯಾ, ಅವರು ಬಂದು ಪಾಲ್ಗೊಂಡ್ರು. ಕೇರಳದಿಂದ ತುಂಬಾ ರನ್ನರ್ಸ್ ಬಂದಿದ್ರು, ಆಂಧ್ರದಿಂದ ತುಂಬಾ ರನ್ನರ್ಸ್ ಬಂದಿದ್ರು. ಸೊ ಈ ಎಡಿಷನ್ ಅಲ್ಲಿ ನಾವು ಅಲ್ಟ್ರಾದಲ್ಲಿ ಸುಮಾರು 70 ಕಿಲೋಮೀಟರ್, 50 ಕಿಲೋಮೀಟರ್ಸ್ ಇದೆ ಎಲ್ಲ ಸೇರಿ ಒಂದು 110 ಜನನೇ ಆಗಿತ್ತು. 25ಗೆ ಸುಮಾರು 400 ಜನ ಮೇಲೆ ರಿಜಿಸ್ಟರ್ ಆಗಿದ್ದು. ನೆಕ್ಸ್ಟ್ ಎಡಿಷನ್ ಅಲ್ಲಿ ನಮ್ಮ ಒಂದು ಇದೆ ಅಂದ್ರೆ, ಒಂದು ಅಲ್ಟ್ರಾಗೆ 1,000 ಜನ ಈ 50 and 70 ರಿಜಿಸ್ಟರ್ ಆಗಬೇಕು. ಮತ್ತೆ KGF ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ತುಂಬಾ ಜನ ಡಿಸಪಾಯಿಂಟ್ ಆಗಿರ್ತಾರೆ. ತುಂಬಾ ಫ್ರೆಂಡ್ಸು ಫೋನ್ಗಳು ಮಾಡಿದ್ರು, ಟ್ರೈ ಮಾಡಿ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಕೇಳಿದ್ರು, ಇಲ್ಲ ನಮ್ KGF ಅಲ್ಲಿ ಗೊತ್ತಿರಲಿಲ್ಲ, ಯಾಕೆ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿದೀವಿ ಅಂತ. ನಾವು ಎಲ್ಲಾದ್ರಲ್ಲಿ ವೆಬ್ಸೈಟ್ಲಾಗ್ಲಿ ಆನ್ಲೈನ್ ಆಗಲಿ ಎಲ್ಲಾ ಕಡೆ 5ನೇ ತಾರೀಕು ಕ್ಲೋಸ್ ಅಂತ ಹಾಕಿದ್ವಿ. 5ನೇ ತಾರೀಕು ಕ್ಲೋಸ್ ಆದ್ರೂ ಕೂಡ ಆಫ್ಲೈನ್ 8ನೇ ತಾರೀಕು ತನಕ ಇಟ್ಟಿದ್ವಿ. ಎಲ್ಲ ಡಿಸಪಾಯಿಂಟ್ ಆಗಿದ್ದಾರೆ. ಅವ್ರಿಗೆ ನಾನು ತಮ್ಮ ಮೂಲಕ ಸಾರಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ಬಂದು ಎಲ್ರು ಓಡಿಸ್ಬೇಕಂತ ಆಸೆ, ಬಟ್ ಅವ್ರಿಗೆ ತಕ್ಕಂಗ T-ಶರ್ಟ್ಗಳಾಗ್ಲಿ, ಮೆಡಲ್ಗಳಾಗ್ಲಿ, ಬ್ರೇಕ್ಫಾಸ್ಟ್ ಆಗ್ಲಿ ಯಾವ್ದು ಡಿಸಪಾಯಿಂಟ್ ಆಗಬಾರ್ದು. ಸೊ ಆ ನಂಬರ್ಸ್ ದಾಟ್ಬಿಟ್ರೆ ಅಲ್ಲಿ ಕ್ಯಾಸ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರೊಫೆಷನಲ್ ನಡೆಸಬೇಕು ಅಂತ ನಾನು ತುಂಬಾ ಜನಕ್ಕೆ ನಾನು ಎಂಟ್ರಿ ಕೊಟ್ಟಿಲ್ಲ. ಬೇಸರ ಆಗಿರುತ್ತೆ. ಬಟ್ ಇದು ನಮ್ಮ ಊರಲ್ಲಿ ನಡೀತಾರೆ ಈವೆಂಟು, ಯಾವ್ದು ಡಿಸಪಾಯಿಂಟ್ ಆಗ್ಬಾರ್ದು, ಯಾವ್ದು ಒಂದು ಪ್ರಾಬ್ಲಮ್ ಆಗ್ಬಾರ್ದು ಒಂದು ನಿಟ್ಟಿನಲ್ಲಿ ಮಾಡಿದೀನಿ. ನೆಕ್ಸ್ಟ್ ಟೈಮು ಈವೆಂಟ್ಗೆ 3 months ಬಿಫೋರ್ ರಿಜಿಸ್ಟ್ರೇಷನ್ ಶುರು ಮಾಡ್ತೀವಿ. ನೆಕ್ಸ್ಟ್ ಎಡಿಷನ್ ಮ್ಯಾಕ್ಸಿಮಮ್ ರನ್ನರ್ಸ್ಗೆ ಎಲ್ರಿಗೂ ರಿಜಿಸ್ಟರ್ ಮಾಡಕ್ಕೆ ನಾವು ಆಪರ್ಚುನಿಟಿ ಕೊಡ್ತೀವಿ, ತಾವೆಲ್ಲ ಭಾಗವಹಿಸಬಹುದು ಅಂತ ನಾನು ಮೂಲಕ ಹೇಳಕ್ ಇಷ್ಟಪಡ್ತೀನಿ.
ಇದು ಕಂಪ್ಲೀಟ್ ಟೀಮ್ ವರ್ಕ್. ನಾನು ಕೆ ಎಫ್ ಅಲ್ಲಿ ನನಗೆ ಪರಿಚಯ ಇದೆ, ಯಾಕಂದ್ರೆ ರಾಜಕೀಯದಲ್ಲಿ ಇರೋದ್ರಿಂದ ಎಲ್ಲರೂ ಪರಿಚಯ ಇದ್ದಾರೆ. ನಮ್ದು ಸ್ವಲ್ಪ ಎಕ್ಸ್ಟ್ರಾ ಹ್ಯಾಂಡ್ ಇರ್ಬೋದು, ಬಟ್ ಏನಿದ್ರು ಕೂಡ ಟೀಮ್ ವರ್ಕ್. ಆ ಟೀಮಲ್ಲಿ ತಾವಿದ್ದೀರಾ, ನಿಮ್ಮ ಮೂಲಕ ತಾವು ಜನರಿಗೆ ರೀಚ್ ಮಾಡಿದ್ದೀರಾ. ನಮ್ದು ಏನು ಮಾಡಬೇಕು, ಅವಾಗ ಶೇಖರ್ ಮೂಲಕ ಆತನ ಕೆಲಸ ಮಾಡಿರ್ಬೋದು, ನಮ್ಮ ಮೋಹನ್ ಇರಲಿ, ನಮ್ಮ ಗಾಂಧಿ ಇರಲಿ. ಎಸ್ಪೆಷಲಿ ನಾನು ಗಾಂಧಿ, ಪಾಂಡ್ಯನ್, ಅನಿಲ್ಗೆಲ್ಲ ತುಂಬ ಟ್ಯಾಂಕ್ಸ್ ಹೇಳ್ಬೇಕಂದ್ರೆ ನನ್ನ ಜೊತೆ ಇಷ್ಟು ಕೂಡ ಪಾಪ ಪಾಂಡ್ಯನ್ ಅವ್ರ ತಂದೆ ಒಂದು 3 days ಬಿಫೋರ್ ತೀರ್ಕೊಂಡಿದ್ರು. ಇದ್ರೂ ಕೂಡ ಅದಾದ್ಮೇಲೆ ಅವತ್ತು ನೈಟಿಂದಾನೇ ನಮ್ಮ ಜೊತೆ ಜೋಡಿಸ್ಕೊಂಡು ಆ ಕೆಲಸ ಮಾಡೋದು. ಗಾಂಧಿ ಅವ್ರ ವೈಫ್ಗೂ ಹೆಲ್ತ್ ಇಶ್ಯೂಸ್ ಇದೆ, ಸರ್ಜರಿ ಆಗಿ ಇದ್ರು ಅವರು. ಯಾಕಂದ್ರೆ ನಂದು ನಾಟ್ ಓನ್ಲಿ ಮ್ಯಾರಥಾನ್ ಸರ್, ನನ್ನ ಎಲ್ಲ ಒಂದು ಈವೆಂಟ್ ವಿಷಯಗಳಲ್ಲೂ ನನಗೆ ಇವಾಗ ಪಿಲ್ಲರ್ ಅಂತಿರಲ್ಲ, ನಾನು ಬರೀ ದೇಹ ಸರ್, ದೇಹದಲ್ಲಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಇವ್ರಿಗೆಲ್ಲ ಅವ್ರಿಗೆಲ್ಲ ಕೆಲಸ ಮಾಡಿದ್ರೆ ನನ್ನ ಫೇಸಲ್ಲಿ ಆಗುತ್ತೆ ಅಷ್ಟೇ. ನಾನೊಂದು ಫೇಸ್ ಥರನೇ. ಇಟ್ಸ್ ಅ ಕಂಪ್ಲೀಟ್ ಟೀಮ್ ವರ್ಕ್. ಹೇಳ್ದಾಗ್ಲೂ ಫಸ್ಟ್ ಎಡಿಷನ್ ಅಂತ ಹೇಳೋದು. ಅಲ್ಟ್ರಾ ಈ ಎಡಿಷನ್ ನಿಮ್ಮ ನ್ಯೂಸ್ ಪೇಪರ್ ಇರುತ್ತಲ್ಲ ಎಡಿಷನ್, ಆ ಥರ ಎವ್ರಿ ಇಯರ್ ಅಲ್ಟ್ರಾ ಮ್ಯಾರಥಾನ್ ನಡೆಯುತ್ತೆ. ಸೆಪ್ಟೆಂಬರ್ ಅಲ್ಲಿ ನಮಗೆ ಬಂದು ಒಂದು 5K 10K ಮತ್ತೆ 21K ಮಾತ್ರ ಇಡಬೇಕು ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ KGF ರನ್ನರ್ಸ್ಗೆ ತುಂಬಾ ಚಾನ್ಸ್ ಸಿಕ್ಕಿಲ್ಲ. ಆ ಕಾರಣಕ್ಕೆ ಅದು ಇನ್ನೂ ಫೈನಲೈಸ್ ಆಗಿಲ್ಲ. ನಿನ್ನೆ ಒಂದಷ್ಟು ಡಿಸಿಷನ್ ತಗೊಂಡು ಯೋಚನೆ ಮಾಡ್ತಾ ಇದ್ವಿ. ಅದಾದ್ರೆ ತಮ್ಗೆಲ್ಲ ಗೊತ್ತಾಗುತ್ತೆ. ಬಟ್ ಈ ಅಲ್ಟ್ರಾ ಮಾತ್ರ ಎವ್ರಿ ಇಯರ್ ನಡೆಯುತ್ತೆ ಸರ್. ಸರ್ ನನ್ಗೆ ನಮ್ಮ ಟ್ರಸ್ಟ್ ಮೂಲಕ ಇವಾಗ ಈ ಸತಿ ನಾವು ಕೈಯಿಂದಾನೇ ದುಡ್ಡು ಹಾಕಿ ಮಾಡಿದ್ದೀವಿ ಸರ್, ಸುಮಾರು ಅಮೌಂಟ್ ಕೈಯಿಂದ. ನೆಕ್ಸ್ಟ್ ಎಡಿಷನ್ ಆದ್ಮೇಲೆ ಇಲ್ಲ ಬೇರೆ ಈವೆಂಟ್ಗಳಾದ್ರೆ ನಮ್ಮ ಇದ್ರ ಕೂಡ ಕಮ್ಯುನಿಟಿ ಸರ್ವಿಸ್ ಮಾಡಬೇಕು ಅಂತ ಇದೆ ನಮ್ಮ ಟ್ರಸ್ಟ್ ಮೂಲಕ. ನಾಟ್ ಓನ್ಲಿ ಫಾರ್ ರನ್ನರ್ಸ್, ಸ್ಪೋರ್ಟ್ಸು ಮತ್ತೆ ಎಜುಕೇಶನ್, ಇದು ಎರಡಕ್ಕೂ ನಮ್ಮ ಟ್ರಸ್ಟ್ ಆಲ್ರೆಡಿ ನಂದು ಒಂದು ಟ್ರಸ್ಟ್ ಇದೆ, ವಿಶ್ವಾಸ್ ಯೂತ್ ಸ್ಪೋರ್ಟ್ಸ್ ಅಂಡ್ ಎಜುಕೇಶನ್ ಟ್ರಸ್ಟ್ ಅಂತ. ಅದ್ರ ಮೂಲಕ ತಮಗೆಲ್ಲ ಗೊತ್ತಿದೆ, ಇಯರ್ಲಿ ಸ್ಪೋರ್ಟ್ಸ್ಗಾಗ್ಲಿ ಓದೋರ್ಗಾಗ್ಲಿ ಅದು ನಾನು ಯಾರು ಹೇಳ್ದ ಮಾಡ್ತಾನೆ ಇದೀವಿ. ಅದಕ್ಕೆ ನಮ್ಗೆ ಸಪರೇಟ್ ತಂಡ ಇದೆ, ನಡೀತಾ ಇದೆ. Admission open for lab technician, Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and 2nd PC pass or fail.